ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನ ಚೈತ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಇವನ್ಗೆ ಇಂಜೆಕ್ಷನ್ಸ್ ಯಾವ್ಯಾವಾಗ ಹಾಕ್ಸಿದ್ವಿ ಅಂತ. ಏಕೆಂದರೆ ಪ್ರೀಮೆಚೂರ್ ಆಗಿರೋದ್ರಿಂದ ಇವಾಗ ಮಾಮೂಲಿ ಮಕ್ಕಳಾದರೆ ಕಂಟಿನ್ಯೂಸಾಗಿ ಇಂಜೆಕ್ಷನ್ಸ್ ಹಾಕ್ಬಿಡ್ತಾರೆ, ಹುಟ್ಟಾಗಿನಿಂದ ಹಿಡಿದ್ಬಿಟ್ಟು ಕರೆಕ್ಟ್ ಟೈಮಿಗೆ ಇಂಜೆಕ್ಷನ್ಸ್ ಆಗುತ್ತೆ. ಅದೇ ಪ್ರೀಮೆಚೂರ್ ಬೇಬಿಗೆ ಯಾಕೆ ಇಂಜೆಕ್ಷನ್ ಹಾಕಲ್ಲ ಕರೆಕ್ಟ್ ಟೈಮಿಗೆ ಅಂತ ಹೇಳಿದರೆ, ಓಕೆ, ತಡ್ಕೊಳ್ಳೋಕೆ ಶಕ್ತಿ ಇರಲ್ಲ. ಆವಾಗ 1 kg ಅಷ್ಟಿರುತ್ತೆ. ಅವರು 2 kg ಮಾಡಿ ಕಳಿಸಿದ್ರು 2.5 kg ಇರಲೇಬೇಕು ಇಂಜೆಕ್ಷನ್ ಮಾಡೋಕ್ಕೆ. ಡಾಕ್ಟರ್ ಹೇಳ್ತಾರೆ ಇಂಜೆಕ್ಷನ್ ಮಾಡೋಕ್ಕೆ 2.5 kg ಇರಲೇಬೇಕಂತ. ಅದರಿಂದಾಗಿ ಅವನಿಗೆ ಇಂಜೆಕ್ಷನ್ ಹಾಕಿರಲಿಲ್ಲ ಹುಟ್ಟಿದಾಗ. ಅದಕ್ಕೆ ಮನೆಗೆ ಕರ್ಕೊಂಡೋಗಿ ನನಗೂ ತುಂಬ ಟೆನ್ಷನ್ ಆಗಿತ್ತು. ಇವಾಗ ಇಂಜೆಕ್ಷನ್ಸ್ ಹಾಕಲಿ, BCG ಇರ್ಬೋದು, ಇಂಜೆಕ್ಷನ್ ಹಾಕಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಮುಂದೆ ಪಾಪುಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ನಾನು ಕೇಳ್ತಾನೆ ಇದ್ದೆ ಯಾವಾಗಲೂ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇವಾಗ ಇಂಜೆಕ್ಷನ್ ಹಾಕಿಲ್ವಲ್ಲ ಅದಕ್ಕೆ ಏನಾದರೂ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಏನು ಪ್ರಾಬ್ಲಮ್ ಆಗಲ್ಲಮ್ಮ, ಆದರೆ ಹಾಕಿಸ್ಬೇಕು ಇಂಜೆಕ್ಷನ್ನು. ನಾನು ಯಾವಾಗ ಅಂತ ಹೇಳ್ತೀನಿ ಯಾವ್ಯಾವಾಗ ಅಂತ, ಆಗ ಇಂಜೆಕ್ಷನ್ಸ್ ಹಾಕಿ ಅಂತ ಹೇಳ್ತಾರೆ. ವೆಯ್ಟ್ ಗೇನ್ ಆದಂಗೆ ಪಾಪುಗೆ ಇಂಜೆಕ್ಷನ್ ಹಾಕ್ತೀವಿ ಪ್ರೀಮೆಚೂರ್ ಆಗಿರೋದ್ರಿಂದ ಅಂತ ಹೇಳಿದರು. ಸರಿ ಅಂತ ಮನೆಗೆ ಕರ್ಕೊಂಡೋಗಿ ನಮಗೆ 2 ಮಂತ್ಸಿಗೆ 2 ಮಂತ್ಸಿಗೇನೋ 2.5 kg ಏನಾಗಿದ್ದು. ಅಲ್ಲಿ ಹಾಸ್ಪಿಟಲ್ 1 ತಿಂಗಳಿದ್ದ. ಅದಾದಮೇಲೆ ಮನೆಗೆ ಕರ್ಕೊಂಡೋಗಿದ್ದು 2 ತಿಂಗಳಿಗೆ. 2 ತಿಂಗಳಿಗೇನೋ ಅವನು 2.5 kg ಆಗಿದ್ದು. 2.5 kg ಆಗಿದೆ, ಮತ್ತೆ ಡೌನ್ ಆಗೋದು, ಮತ್ತೆ ಇನ್ಕ್ರೀಸ್ ಆಗೋದು, ಆ ಥರನೇ ಆಗ್ತಿದ್ದ ಅವನು. ಈಗಲೇ BCG ಇಂಜೆಕ್ಷನ್ಸ್ ಅವನಿಗೆ ಬಂದುಬಿಟ್ಟು ನಾರ್ಮಲಿ ಅವನಿಗೆ 7 ಮಂತಲ್ಲಿ ಹಾಕಿರೋದು. ಇವಾಗ 5 ಮಂತಲ್ಲಿ ಅವ್ನು ಹುಟ್ಟಿದ್ದು. ಅವ್ನಿಗೆ ಹಾಕಿದ್ದು 7 ಮಂತಲ್ಲಿ ಇಂಜೆಕ್ಷನ್ ಹಾಕಿದ್ದು. ನಾವೆಲ್ಲ ಗೌರ್ಮೆಂಟ್ ಪ್ರೈವೇಟಲ್ಲಿ ಯಾವುದೂ ಹಾಕ್ಸಿಲ್ಲ ಇಂಜೆಕ್ಷನ್ಸು, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಸನಲ್ಲೇ ಹಾಕ್ಸಿದ್ದು. ಎಲ್ಲ ಸೇಮ್ ಅಲ್ಲ ಇಂಜೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕ ಇದ್ದ ಆರೋಗ್ಯ ಕೇಂದ್ರ ಅಂತ ಇರುತ್ತೆ, ಪಕ್ಕ ಇರುತ್ತೆ, ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ, ಅಲ್ಲಿಗೆ ಹೋಗಿ ಹಾಕಿಸ್ಬೋದು. ನಾನು ಅಲ್ಲಿಗೆ ಹೋದಾಗ BCG ಫಸ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ಬೇಕು. ಆರೋಗ್ಯ ಕೇಂದ್ರ ಅಂತ ಇರುತ್ತೆ, ಚಿಕ್ಕದೆಲ್ಲ ಹಾಕ್ಸೋಕ್ಕೆ ಕೊಡಲ್ಲ BCG ಇಂಜೆಕ್ಷನ್ನು. ನಾನು ನಮ್ಮಪ್ಪ ಹೋದ್ವಿ ಹಾಕಿಸ್ಕೊಬರೋಣ ಇಂಜೆಕ್ಷನ್ ಅಂತ. ಆವಾಗ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಅವರು ಇಲ್ಲಿ BCG ಸಿಗಲ್ಲ ಆರೋಗ್ಯ ಕೇಂದ್ರದಲ್ಲಿ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಅವತ್ತು ಹೋದಾಗ ಟೈಮ್ ಆಗಿತ್ತು. ಆಮೇಲೆ BCG ಇಂಜೆಕ್ಷನ್ಸ್ ಎಲ್ಲ ಖಾಲಿ ಆಗಿತ್ತು. ಹುಟ್ಟಿರೋ ಮಕ್ಕಳಿಗೆಲ್ಲ ಹಾಕಿಬಿಟ್ಟಿದ್ರು, ಇಂಜೆಕ್ಷನ್ಸ್ ಇರಲಿಲ್ಲ, ಮಳೆ ಬೇರೆ ಬರ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು, ಮತ್ತೆ ನಾಳೆ ಬನ್ನಿ ಅಂತ. ಮತ್ತೆ ನಾವು ನಾಳೆ ನಾನು ನಮ್ಮಪ್ಪ ಬಂದು ಮಾರ್ನಿಂಗ್ ಬೇಗನೆ ಬಂದಿದ್ವಿ. ಒಂದು 9:30 ಹಂಗೆ ಬಂದಿದ್ವಿ. 11 o'clock ಇಂಜೆಕ್ಷನ್ ಹಾಕ್ತಾರೆ ಅಂದರೆ 9:30ಗೆ ಬಂದಿದ್ವಿ. ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಇವಾಗೆಲ್ಲ ಲೇಟ್ ಆಗ್ತಿದೆ, ಫಸ್ಟೇ ಲೇಟ್ ಆಗಿದೆ ಅನ್ನೋ ಟೆನ್ಷನ್ ಇತ್ತು. ಸರಿ ಅಂತ ಹೇಳಿ ಅವತ್ತು ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿದಾಗ ಸರಿಯಾಗಿ ಜೋರಾಗಿ ಅಳ್ತಾನೆ, ನಂಗೆ ನೋಡೋಕ್ಕಾಗಲ್ಲ ಅದನ್ನು ಅಂತ ಎಲ್ಲ ಅಂದ್ಕೊಬಿಟ್ಟಿದ್ದೆ. ಇಂಜೆಕ್ಷನ್ ಹಾಕಿದಾಗ ಸ್ವಲ್ಪ ನನಗೂ ಆಯಿತು, ಆ ಥರ ಅಳು ಬರೋ ಥರ ಆಯಿತು. ಸರಿ ಅಂತ ಹೇಳಿಬಿಟ್ಟು ಅವ್ರು ಮಾತಾಡಿಸ್ತಾ ಇಂಜೆಕ್ಷನ್ ಹಾಕಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟ ತಕ್ಷಣ ನಾನು ಕರ್ಕೊಬಂದ್ಬಿಟ್ಟೆ. ಡೈರೆಕ್ಟ್ ಕರ್ಕೊಬಂದು ಆಟೋದಲ್ಲಿ ಕುತ್ಕೊಂಡು ಮನೆಗೆ ಬಂದ್ವಿ. ಒಂದಿನ ಆದಮೇಲೆ ಸ್ವಲ್ಪ ಜ್ವರ ಬಂದಿತ್ತು, ಸರಿ ಹೋಯಿತು ನಾರ್ಮಲಿ. ಅದಾದಮೇಲೆ ಮತ್ತೆ ಇಂಜೆಕ್ಷನ್ ಇವಾಗ 3 ತಿಂಗಳಿಗೆ ಹಾಕ್ತಾರೆ. ಆಮೇಲೆ ಇಷ್ಟು 5 ಮಂತ್ಸ್ 6 ಮಂತ್ಸಿಗಿರುತ್ತೆ, 9 ಮಂತ್ಸಿಗಿರುತ್ತೆ, ಆ ಥರ ಇಂಜೆಕ್ಷನ್ಸ್ ಇರುತ್ತೆ. ಅವನಿಗೆ ಹಂಗಾದ್ರೂ ವೆಯ್ಟ್ ಗೇನ್ ಆದಂಗೆ ಹಾಕಿಸ್ತಿದ್ವಿ. ಅವರು ಇದಾದ ಮತ್ತೆ 2 ಮಂತ್ಸಿಗೆ ಹಾಕಿಸಿ ವೆಯ್ಟ್ ಗೇನ್ ಆದಾಗ ಮಾತ್ರ ಹಾಕ್ಕೊಡೋದು ಇಂಜೆಕ್ಷನ್. ಅಲ್ಲಿ ಇಂಜೆಕ್ಷನ್ ಆರೋಗ್ಯ ಕೇಂದ್ರದಲ್ಲಿ ಹಾಕಿಸ್ಬೋದು, ಅಲ್ಲೇ ಪಕ್ಕ ನೀವಿದ್ದೀರಲ್ಲ ಆ ಏರಿಯಾ ಪಕ್ಕದಲ್ಲಿ ಆರೋಗ್ಯ ಕೇಂದ್ರದಲ್ಲೇ ಹಾಕಿಸ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆ ಇಂಜೆಕ್ಷನ್ ನಮಗೆ ಬಂದ್ಬಿಟ್ಟು ಸೆಕೆಂಡ್ ನಾನು ಇಂಜೆಕ್ಷನ್ ಹಾಕಿದ್ದು, ನಿಮಿಷ ಇರಿ ತೋರಿಸ್ತೀನಿ. BCG ಹಾಕಿದ್ದು ನಮಗೆ 8/7/2023. ಅದಾದಮೇಲೆ 2.5 ತಿಂಗಳಿಗಾಗೋ ಇಂಜೆಕ್ಷನ್ನು ನಮಗೆ ಆಲ್ಮೋಸ್ಟ್ ಅವನು ಮೇಲೆ ಹುಟ್ಟಿದ್ದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಆ ಥರ ಆಯಿತು. 2 ತಿಂಗಳು ಲೇಟೇ ಆಗಿದ್ದು ಅವನಿಗೆ. 19/9/2023 ಇಂಜೆಕ್ಷನ್ ಹಾಕಿದ್ರು. ಅದಾದಮೇಲೆ 3.5 ತಿಂಗಳು ಇಂಜೆಕ್ಷನ್ 1 ತಿಂಗಳಿಗೆ. ಅದಾದಮೇಲೆ 1 ತಿಂಗಳಿಗೆ ಅಷ್ಟೊತ್ತೆ ವೆಯ್ಟ್ ಗೇನ್ ಆಗಿದ್ದ. 26/10/2023 ಹಾಕ್ಬಿಟ್ರು ಇಂಜೆಕ್ಷನು. ಅದಾದಮೇಲೆ ಮತ್ತೆ ಈ 3.5 ತಿಂಗಳದ್ದು 3 ಇಂಜೆಕ್ಷನ್ ಆ ಥರ ಇರುತ್ತೆ. ಅದೆಲ್ಲ ಟೈಮಿಗೆ ಅವ್ರು ಬರ್ಕೊಟ್ಟಿರ್ತಾರೆ, ಈ ಟೈಮಿಗೆ ಹಾಕಿಸ್ಬೇಕು ಇಂಜೆಕ್ಷನ್ನು, ಹೀಗೆ ಇರಬೇಕು ಅಂತ. ಇಷ್ಟೆಲ್ಲ ಆಯಿತು. ಅದಾದಮೇಲೆ 3.5 ತಿಂಗಳದ್ದು ಇಂಜೆಕ್ಷನ್ 3 ಇಂಜೆಕ್ಷನ್ನು, ಆಮೇಲೆ ಡ್ರಾಪ್ಸು 2 ಡ್ರಾಪ್ಸ್ ಆ ಥರ ಇರುತ್ತೆ. 3 ಇಂಜೆಕ್ಷನ್ ಕೊಟ್ಟಾಗ 2 ಇಂಜೆಕ್ಷನು 1 ಡ್ರಾಪ್ಸ್ ಹಾಕಿದ್ರು ಅವನಿಗೆ. ಆಗ್ತಾಗಂತೂ ನೋಡೋಕ್ಕಾಗ್ತದೆ. ಒಂದಿನ ಅಂತೂ ಫುಲ್ಲು ಹತ್ಬಿಟ್ಟಿದ್ದ, ಹಿಂಗೆ ತೊಡೆ ಮೇಲಿಂದ ಕೆಳಗೆ ಇಳಿತಾನೇ ಇರಲಿಲ್ಲ.
ನಮಗಂತೂ ಏನಕ್ಕೆ ಇಂಜೆಕ್ಷನ್ ಮಾಡಿಸಿದ್ವೋ ನಂಗೆ ಆಗ್ಬಿಟ್ಟಿತ್ತು. ಅಷ್ಟು ಹಿಂಗೆ ನೆನೆಸ್ಕೊಂಡು ಅಳೋನು. ನನಗೆ ಸಖತ್ ನೋಡಿದಾಗಂತೂ ನನಗೆ ಅಳು ಬರೋದು, ಆ ಥರ ಹತ್ಬಿಟ್ಟಿದ್ದ ಅವನು. ಸರಿ, ಅದಾದಮೇಲೆ ನೆಕ್ಸ್ಟು ಇನ್ನೂ 3 ಇಂಜೆಕ್ಷನ್ಸ್ ಇತ್ತು. ಅದಾದಮೇಲೆ ಬರ್ಕೊಟ್ಟಿದ್ರು ಅವ್ರು, ಈ ಟೈಮಿಗೆ ಹಾಕಿಸ್ಬೇಕಂತ. 3.5 ತಿಂಗಳದಾಯಿತು. ಅದಾದಮೇಲೆ ನೆಕ್ಸ್ಟ್ ಬರ್ಕೊಡ್ತು 17/8/2023 ಅದೆಲ್ಲ ಆಗಿತ್ತು. 1.5 ತಿಂಗಳದ ಇಂಜೆಕ್ಷನ್ ಇದೆಲ್ಲ. 3.5 ತಿಂಗಳದ ಇಂಜೆಕ್ಷನ್ನು 1 2 3 4 ಇಂಜೆಕ್ಷನ್ಸ್ ಇತ್ತು. ಅಂದರೆ ಇವಾಗ ಡ್ರಾಪ್ಸ್ ಒಂದಿರುತ್ತೆ, 3 ಇಂಜೆಕ್ಷನ್ಸ್ ಇರುತ್ತೆ, ಆ ಥರ ಇರುತ್ತೆ. ಅದಾದಮೇಲೆ 9 ಮಂತ್ಸಿಂದ ಇಂಜೆಕ್ಷನ್ನು. 9 ಮಂತ್ಸಿಂದ ಬಂದುಬಿಟ್ಟು ಅವನಿಗೆ ಎಷ್ಟು ಫೆಬ್ರವರಿಗೆ ಹಾಕಿದ್ದು. ನಾವು 10ನೇ ತಿಂಗಳಿಗೆ 11ನೇ ತಿಂಗಳಿಗೆ ಹಾಕ್ಸಿದ್ದು ಅವನಿಗೆ. ಫೆಬ್ರವರಿ ಮಾರ್ಚಿ 10ನೇ ತಿಂಗಳಿಗೇನೋ ಹಾಕ್ಸಿದ್ದು. 27/2/2024 ಅವನಿಗೆ ಎಷ್ಟು 4 ಇಂಜೆಕ್ಷನು, 3 ಇಂಜೆಕ್ಷನು 1 ಡ್ರಾಪ್ಸ್ ಹಾಕ್ಸಿದ್ದು. ಆವಾಗ ಅವನು ಏನೂ ಅಳಲಿಲ್ಲ, ಏನೂ ಮಾಡಲಿಲ್ಲ. ಮೋಸ್ಟ್ಲಿ ಪೇಯ್ನ್ ಇಲ್ಲ, ಅವರು ಅಷ್ಟೊಂದು ಪೇಯ್ನ್ ಇರಲ್ಲ ಅಂತ ಹೇಳಿದರು. ಅದು ಇಂಜೆಕ್ಷನ್ ಮಾಡಬೇಕಾದಷ್ಟು ಫಸ್ಟ್ ಇಂಜೆಕ್ಷನ್ ಮಾಡಿದಾಗ ಅವನು ಅಳಲೇ ಇಲ್ಲ. ನಾನು ಯಾಕೆ ಅಳಲಿಲ್ಲ ಅಂತ ನೋಡ್ತಾನೆ ಇದ್ದೀನಿ. ಸೆಕೆಂಡ್ ಆ ಥರ ಇಂಜೆಕ್ಷನ್ ಮಾಡಿದಾಗ ಅವನು ಫಸ್ಟ್ ಇಂಜೆಕ್ಷನ್ ಮಾಡಿದಾಗ ಏನೂ ರೆಸ್ಪಾಂಡೇ ಮಾಡಲಿಲ್ಲ ಅವನು. ನನಗೇ ಭಯ ಆಯಿತು, ಏನೂ ರೆಸ್ಪಾಂಡ್ ಮಾಡ್ತಿಲ್ಲ ಇವನು ಅಂತ. ಆಮೇಲೆ ಸರಿ ಇಂಜೆಕ್ಷನ್ ಮಾಡಿಕೊಂಡು ಆವತ್ತು ಫುಲ್ಲು ಜ್ವರ ಎಲ್ಲ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಏನೂ ಸ್ವಲ್ಪ ಮೈ ಬಿಸಿ ಇತ್ತಷ್ಟೇ, ಅಷ್ಟೊಂದೇನ ತೀರಾ ಜ್ವರ ಆ ಥರ ಏನೂ ಬಂದಿರಲಿಲ್ಲ. ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಇದ್ದ. ನಾನೇನು ಇಂಜೆಕ್ಷನ್ ಮಾಡಿದಾರೆ ಇಲ್ವಾ, ಇವನು ಇಷ್ಟೊಂದು ಆ್ಯಕ್ಟಿವ್ ಇದ್ದಾನಲ್ಲ ಅಂತ ನನ್ನ ಹಸ್ಬೆಂಡಿಗೆಲ್ಲ ಕಾಲ್ ಮಾಡಿ ಹೇಳ್ತಿದ್ದೆ. ಆದರೆ ಏನೂ ಇಶ್ಯೂ ಆಗಲಿಲ್ಲ. ಇವಾಗ ಇರುತ್ತೆ ಪ್ರೀಮೇಚೂರ್ ಬೇಬಿ ಆದವ್ರಿಗೆ ಅನಿಸುತ್ತೆ, ತಾಯಿದಿರಿಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು. ಇವಾಗ ತಕ್ಷಣ ಇಂಜೆಕ್ಷನ್ ಕೊಟ್ಟು BCG ಕೊಟ್ಟಿರಲ್ಲ, ಮತ್ತು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ, ಏನಾದರೂ ಪಾಪುಗೇನಾದರೂ ಆದರೆ ಅಂತ ಟೆನ್ಷನ್ ಇರುತ್ತೆ. ಇವಾಗ ಸರಿಯಾದ ಟೈಮಿಗೆ ಹುಟ್ಟಿದ್ರೆ ಕರೆಕ್ಟ್ ಟೈಮಿಗೆ ಇಂಜೆಕ್ಷನ್ ಕೊಡ್ತಿದ್ರು. ವೆಯ್ಟ್ ಗೇನ್ ಆ ಥರ ಇರೋ ಪಾಪುಗಳಿಗೆ. ಈ ಪಾಪು ಕೊಟ್ಟಿಲ್ಲಲ್ಲ, ನನಗೆ ಟೆನ್ಷನ್ ಆಗಿಬಿಟ್ಟಿದ್ದು. ನನಗೇ ಟೆನ್ಷನ್ ಆಗಿತ್ತು. ಹಾಗೆ ಎಷ್ಟೋ ಜನಕ್ಕೆ ಆಗಿರುತ್ತೆ. ನೀವೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದು ಟೈಮಿಗೆ ಇವಾಗ ವೆಯ್ಟ್ ಗೇನ್ ಆದಂಗೆ ನಿಮ್ಗೆ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ ಪಾಪುಗೆ. ಏನು ಪ್ರಾಬ್ಲಮ್. ನೆಕ್ಸ್ಟ್ ಇವಾಗ 1.5 ವರ್ಷಕ್ಕೆ ಇದೆ ನಮ್ಮ ಪಾಪುಗೆ. ಇವಾಗ 1 year 4 months ಆಗಿದೆ. ಹಂಗೆ ನಾನು 2 months 1.5 ವರ್ಷಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕು. ನನಗಂತೂ ಇನ್ನೂ ಗ್ರೋತ್ ಆಗ್ತಿದ್ದಾನೆ. ಗ್ರೋತ್ ಆಗಿರೋದೇ ಒಂದು ಖುಷಿ ನನಗೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಯಾವುದೂ. ಇವಾಗ ಗೊತ್ತಿರುತ್ತೆ, ಇವಾಗ ಸಾವನ್ನು ಗೆದ್ದು ಬಂದವರಿಗೆ ಎಷ್ಟು ಖುಷಿ ಇರುತ್ತೋ ಹಂಗೇ ಅನಿಸುತ್ತೆ ನನಗೂ ಕೂಡ. ನನ್ನ ಮಗನೂ ನನಗೆ ಹಂಗೆ ಅನಿಸುತ್ತೆ, ದೇವ್ರು ಕೊಟ್ಟಿರೋ ವರ ಅಂತ ಅನಿಸುತ್ತೆ. ಹೀಗೇ ನೆಕ್ಸ್ಟು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಹೇಳ್ತೀನಿ. ಈ ವಿಡಿಯೋನ ನನಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ತಿಂಗಳಲ್ಲಿ ಯಾವ ಇಂಜೆಕ್ಷನ್ ಹಾಕ್ಸಿದ್ದೆ ಅಂತೆಲ್ಲ ಹೇಳ್ತೀನಿ. ನಿಮಗೇನಾದ್ರು ಪ್ರೀಮೇಚೂರ್ ಬೇಬಿ ಆ ಥರದ್ದು ಏನಾದರೂ ಟೆನ್ಷನ್ ಆಗ್ತಿದ್ರೆ, ಏನಾದ್ರು ಪ್ರಾಬ್ಲಮ್ ಇದ್ದರೆ, ಏನಾದರೂ ಸಜೆಷನ್ಸ್ ಬೇಕಿದ್ದರೆ ನನ್ನ ಹತ್ರ ಕೇಳ್ಬೋದು. ಏಕೆಂದರೆ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನನ್ನಷ್ಟು ನನಗೆ ಏನಾಗುತ್ತೆ ಅದು ಸ್ವಲ್ಪ ಹೇಳಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹತ್ರ ಏನು ವಿಷಯ ಏನಾದರೂ ಇದೆ, ಇವಾಗ ನಿಮಗೆ ಗೊತ್ತಿರಲ್ಲ ಪ್ರೀಮೇಚೂರ್ ಬೇಬಿನ ಯಾವ ಥರ ಕೇರ್ ಮಾಡಬೇಕು, ಏನಾದರೂ ತಿಳ್ಕೊಬೇಕು, ಇವಾಗ ಡಾಕ್ಟರ್ ಹತ್ರನೂ ಕೇಳೋಕ್ಕಾಗ್ದಿರೋ ಅಂಥದ್ದು ಇರುತ್ತೆ. ಅಂಥದ್ದೇನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ವಿಡಿಯೋ ಮಾಡೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.